ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶದಂತೆ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಿದರೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಬಿಎ ಬಾಬಾಜಾನ್ ತಿಳಿಸಿದ್ದಾರೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲೇಬಾರದು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲೇಬಾರದು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಂಪತ್ತಿ ಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸಂಪತ್ತಿ ಗೌಡರಿಗೆ ಕಾವೇರಿ ಕಾವೇರಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಲೇಬಾರದು. ಬೇಕೇ ಬೇಕು. ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರವೇ ಚಳವಳಿ ಚಲಪತಿ ಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ಖಂಡಿಸಿ ಗ್ರೇಡ್ 2 ತಹಸೀಲ್ದಾರ್ ಮೋಹನ್ ಬಾಬು ಅವರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲೇಬಾರದು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲೇಬಾರದು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಂಪತ್ತಿ ಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸಂಪತ್ತಿ ಗೌಡರಿಗೆ ಕಾವೇರಿ ಕಾವೇರಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಲೇಬಾರದು. ಬೇಕೇ ಬೇಕು. ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ. ಕರವೇ ತಾಲೂಕು ಅಧ್ಯಕ್ಷ ಬಿಎ ಬಾಬಾಜಾನ್ ಮಾತನಾಡಿ, ರಾಜ್ಯದಲ್ಲಿ ತೀವ್ರ ಮಳೆಯ ಅಭಾವ ಉಂಟಾಗಿದ್ದು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ನಾಡಿನ ಕನ್ನಡಿಗರು ಕುಡಿಯುವ ನೀರಿನ ಅಭಾವವನ್ನು ಎದುರಿಸುತ್ತಿದ್ದು ಇಂತಹ ತೀವ್ರ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನೀರು ಬಿಡುಗಡೆ ಮಾಡಲು ಸೂಚಿಸಿರುವುದು ಕನ್ನಡಿಗರ ಹಿತಾಸಕ್ತಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇರುವಾಗ ತಮಿಳುನಾಡಿಗೆ ನೀರು ಹರಿಸುವುದು ರಾಜ್ಯದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಸಗುತ್ತಿರುವ ತೀವ್ರ ಅನ್ಯಾಯವಾಗಿದೆ ಎಂದು ಆಗ್ರಹಿಸಿದ್ದಾರೆ. ಗ್ರೇಡ್ 2 ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಮನವಿ ಪತ್ರಕ್ಕೆ ಸಹಕಾರ ಕೊಟ್ಟು ಇವತ್ತೇ ಎಲ್ಲಾ ಸರ್ವಪಕ್ಷಗಳ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಮಂಡಳಿ ಏನು ಆದೇಶ ಮಾಡಿದೆ ಆ ಆದೇಶವನ್ನು ಪಾಲನೆ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಜನರು ಕಷ್ಟ ಪಡ್ತಾ ಇದ್ದಾರೆ. ಕಾವೇರಿ ನೀರು ಬೆಂಗಳೂರಲ್ಲಿ ಆಗಿರ್ಬೋದು, ಆ ಕಾವೇರಿ ನಂಬಿಕೊಂಡಿರುವಂತಹ 12 ಜಿಲ್ಲೆಗಳಾಗಿರ್ಬೋದು, ಆ ನೀರು ಕುಡಿಯಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಆ ನೀರನ್ನು ತಮಿಳುನಾಡಿಗೆ ಅದು ಕುಡಿಯಕ್ಕಲ್ಲ, ಅವ್ರಿಗೆ ವ್ಯವಸಾಯಕ್ಕೆ ಬೇಕಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ನಮ್ಮ ನದಿ, ನಮ್ಮ ಹಕ್ಕು, ನಮ್ಮ ಕಾವೇರಿ ನಮ್ಮ ಹಕ್ಕು. ಆದ್ರೆ ತಮಿಳುನಾಡಿಗೆ ವ್ಯವಸಾಯಕ್ಕೆ ಬಿಡುವಂತ ಕೆಲಸ ಆಗ್ಬಾರ್ದು. ಯಾವುದೇ ಕರ್ನಾಟಕ ಸರ್ಕಾರ ನಮ್ಮ ಕಾವೇರಿ ನೀರನ್ನು ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡಬಾರ್ದು. ಒಂದ್ ವೇಳೆ ಬಿಟ್ಟಿದ್ದೆ ಆದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಡೀ ರಾಜ್ಯದಲ್ಲಿ ಬಂದ್ ಅನ್ನು ನಾವು ಮಾಡ್ತೀವಿ. ನಮ್ಮ ವಾಟಾಳ್ ನಾಗರಾಜ್ ಅಂತಹ ಅವರ ನೇತೃತ್ವದಲ್ಲಿ ಬಂದ್ ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ಜಿವಿ ವೆಂಕಟಶಿವಪ್ಪ, ರಿಯಾಜ್ ಅಹ್ಮದ್, ಬಿಕೆ ಸಲೀಂ, ಇದ್ರೀಸ್ ಉಲ್ಲಾ, ಸುಹೇಲ್, ಮಂಜುನಾಥ್, ಸಮೀ ಉಲ್ಲಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.